ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ಬ್ಲಾಗ್ಸ್ಗೆ ಸ್ವಾಗತ. ತುಂಬ ಜನರು ಅಂದ್ಕೊಳ್ತಿರ್ತಾರೆ ಶುಗರ್ ಇದ್ದರೆ ಜಾಮೂನ್ ತಿನ್ನಬಾರ್ದು ಅಂತ. ಬಟ್ ಅದು ಸುಳ್ಳು. ಶುಗರ್ ಇರೋರು ಸಹ ಈ ಜಾಮೂನ್ನ ತಿನ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸಿ. ನಾನಿಲ್ಲಿ 2 ಪ್ಯಾಕೆಟ್ ಜಾಮೂನ್ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಜಾಮೂನ್ ತೊಗೊಂಡು ಫಸ್ಟ್ ಅದನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ಸೇರಿಸ್ಕೊಂಡೆ, ಮತ್ತು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಆಮೇಲೆ ಉಳಿದಿದ್ದು ಸ್ವಲ್ಪ ನೀರು ಹಾಕ್ಕೊಂಡೆ. ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ನೋಡಿ ಕಲಿಸ್ಕೊಳ್ಳಿ. ತುಂಬ ನೀರು ಮಾಡ್ಕೋಬೇಡಿ, ತುಂಬ ಗಟ್ಟಿನೂ ಮಾಡ್ಕೋಬೇಡಿ. ಸಾಫ್ಟ್ ಇರಬೇಕು ನೀವು ಕಲಸೋ ಹಿಟ್ಟು. ಮತ್ತು ನೀವು ಕೈಯಲ್ಲಿ ಕಲಿಸ್ಬೇಕಾದ್ರೆ ಅಳತೆ ನೋಡಿಕೊಂಡು ಕಲಿಸ್ಕೊಳ್ಳಿ ಸಾಕು. ಜಾಸ್ತಿ ನೀರು ಮಾಡ್ಕೋಬೇಡಿ. ನೋಡಿ, ಈ ಹದದಲ್ಲಿ ಇರಬೇಕು. ತುಂಬ ಹೆಚ್ಚಾಗಿ ನಾದಕ್ಕೆ ಹೋಗಬೇಡಿ, ಅದು ಲೈಟಾಗೇ ಇರಬೇಕು ಹಿಟ್ಟು. ಮತ್ತು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ. ಮತ್ತು ಅಷ್ಟರಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ 1 ಉಂಡೆ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೀರನ್ನ ಕಾಯ್ಸೋಕೆ ಇಟ್ಟಿದ್ದೆ. ಮತ್ತು ಇದಕ್ಕೆ ಬೆಲ್ಲನ ಸೇರಿಸ್ಕೊಂಡು ಇವಾಗ ಇದನ್ನು ಫಸ್ಟು ಕಾಯಿಸ್ಕೊಳ್ತೀನಿ, ಆಮೇಲೆ ಪಾಕ ಬರೆಸ್ಕೊಳ್ತೀನಿ. ಫಸ್ಟ್ ಇದರಲ್ಲಿರೋ ಗಲೀಜು ತೆಗಿಬೇಕಲ್ವ, ಸೊ ಇದನ್ನ ಸೋಸ್ಕೊಂಡು ಮತ್ತೆ ನಾನು ಇನ್ನೊಂದ್ಸಲಿ ಪಾಕಕ್ಕೆ ಇಡ್ತೀನಿ. ನೋಡಿ ಎಷ್ಟು ಗಲೀಜಿದೆ. ಬೆಲ್ಲ ಅಂದಮೇಲೆ ಸ್ವಲ್ಪ ಗಲೀಜು ಇದ್ದೇ ಇರುತ್ತೆ. ಸೊ ಕ್ಲೀನ್ ಮಾಡಿಕೊಂಡು ನಾವು ಸೋಸ್ಕೊಂಡು ಆಮೇಲೆ ಮತ್ತೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಾಣಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಜಾಮೂನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ. ಮತ್ತು ಇದಕ್ಕೆ ನಾನು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಸ್ಮೆಲ್ ಟೇಸ್ಟ್ ಇರುತ್ತೆ. ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿನೂ ಸಹ ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ. ಮತ್ತು ಇದು ಕುದಿ ಬೀಳೋಷ್ಟರಲ್ಲಿ ನಾವಿವಾಗ ಜಾಮೂನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತುಂಬ ಕುದಿ ಬೀಳೋಷ್ಟೇನು ಬೇಡ, ಅಂದರೆ ತುಂಬ ಗಟ್ಟಿ ಪಾಕ ಏನು ಬೇಡ. ನೋಡಿಕೊಂಡು ನೀವು ಪಾಕ ರೆಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಒಂದೆಳೆ ಪಾಕ ಬಂದರೂ ಸಾಕು. ಮತ್ತು ಇದನ್ನು ಇವಾಗ ಸ್ವಲ್ಪ ಆರಲಿ. ಬಿಸಿ ಇದ್ದಾಗ ಹಾಕಿದ್ರೆ ಜಾಮೂನ್ ಇದಾಗೋಗ್ಬಿಡುತ್ತೆ. ಇದು ಆರೋ ಅಷ್ಟರಲ್ಲಿ ನಾವಿವಾಗ ಜಾಮೂನ್ನ ಉಂಡೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತಂದರೆ ತುಂಬಾ ಸಾಫ್ಟ್ ಇದೆ. ನೋಡಿ, ಈ ರೀತಿ ಗೂಡಾಗಿರಬೇಕು. ಅಲ್ಲಿಗೆ ನಿಮ್ಮ ಜಾಮೂನು ತುಂಬಾ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಚಿಕ್ಕ ಉಂಡೆ ಆಗಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಉಂಡೆಗಳು ರೆಡಿ ಆಗಿದೆ. ತುಂಬ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಉಂಡೆ ಒಳಗಡೆ ಚೆನ್ನಾಗಿರೋದಿಲ್ಲ. ನೀವು ಫ್ರೈ ಮಾಡಿದ್ರೂ ಲೈಟಾಗಿ ಉಂಡೆ ಮಾಡಿಕೊಂಡ್ರೆ ಸಾಕು. ಅದು ಒಂಚೂರು ಕ್ರ್ಯಾಕ್ ಇಲ್ದಿರೋ ರೀತಿ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಎಣ್ಣೆ ಕಾಯ್ಸೋಕೆ ಇಟ್ಕೊಂಡಿದೆ. ಎಣ್ಣೆ ಕಾಯ್ದಿದೆ. ತುಂಬ ಜಾಸ್ತಿ ಕಾಯ್ಸೋಕೆ ಹೋಗಬೇಡಿ, ತುಂಬ ಸೀದೋಗ್ಬಿಡುತ್ತೆ. ನೋಡಿಕೊಂಡು ಒಂದೊಂದೇ ಉಂಡೆ ಹಾಕ್ತಾಯಿರಿ. ಮತ್ತು ಈ ರೀತಿ ಆವಾಗವಾಗ ತಿರುಗಿಸ್ತಾ ಇರಿ. ಯಾಕಂದರೆ ಹಾಕಿದ ತಕ್ಷಣ ಒಂದು ಸೈಡ್ ಫ್ರೈ ಆಗುತ್ತೆ, ಇನ್ನೊಂದು ಸೈಡ್ ಫ್ರೈ ಆಗದಿರ ಹಾಗೇ ಇರುತ್ತೆ. ಸೊ ನೀವು ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದು ಕಡೆಯಿಂದ ಸುತ್ತಲೂ ನಿಮಗೆ ಚೆನ್ನಾಗಿ ಫ್ರೈ ಆಗುತ್ತೆ ಜಾಮೂನು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಕಲರ್ ಎಷ್ಟು ಚೆನ್ನಾಗಿದೆ. ಮತ್ತು ಇವಾಗ ನಾನು ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಲೋ ಫ್ಲೇಮಲ್ಲೇ, ಅಂದರೆ ಲೋ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಇಲ್ಲಾಂದರೆ ಜಾಮೂನು ಚೆನ್ನಾಗಿ ಬರೋದಿಲ್ಲ. ಒಂದು ಕಡೆ ಫ್ರೈ ಆಗುತ್ತೆ, ಒಂದು ಕಡೆ ಫ್ರೈ ಆಗೋದಿಲ್ಲ. ಇಲ್ಲಾಂದರೆ ಮೇಲೆ ಸೀದೋಗ್ಬಿಡುತ್ತೆ, ಒಳಗಡೆ ಹಾಗೇ ಇರುತ್ತೆ. ಸೊ ನೀವು ಈವನ್ಲಿ ಎಲ್ಲ ಇದೇ ರೀತಿ ನೀವು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಜಾಮೂನು. ನೋಡಿ, ಈ ರೇಂಜಲ್ಲಿದ್ದರೆ ಸಾಕು. ಈ ಕಲರು ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇದೇ ರೀತಿ ಎಲ್ಲ ಒಂದು ಜಾಮೂನ್ ಉಂಡೆ ಏನಿದೆ ಅದನ್ನು ಅದೇ ರೀತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಎಲ್ಲ ಜಾಮೂನ್ ಉಂಡೆನೂ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನೆನಿಬೇಕು. ನೆಂದರೆ ಡಬಲ್ ಸೈಜ್ ಆಗುತ್ತೆ. ಆಲ್ರೆಡಿ ಕೆಳಗಡೆ ಇರೋದೆಲ್ಲ ಮೇಲೆ ಮಾತ್ರ ನೆಂದಿರುತ್ತೆ. ನೀವು ಒಂದು 10 ನಿಮಿಷ ಬಿಟ್ಟು ನೋಡಿದ್ರೆ ಫುಲ್ ಒಳಗಡೆವರೆಗೂ ರಸ ಹೋಗಿರುತ್ತೆ. ನೋಡಿ, ತುಂಬ ಜಾಸ್ತಿ ಗಟ್ಟಿನೂ ಮಾಡಿಲ್ಲ. ಮತ್ತು ಶುಗರ್ ಇರೋರು ಸಹ ಆರಾಮಾಗಿ ತಿನ್ಬೋದು. ಯಾವುದೇ ರೀತಿ ಅವ್ರಿಗೂ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರೋದಿಲ್ಲ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಮ ಮನೇಲಿರೋ ಶುಗರ್ ಪೇಷಂಟ್ಗಳು ಸಹ ಇದನ್ನು ತಿನ್ಬೋದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಹೇಗಿತ್ತು ಈ ವಿಡಿಯೋ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.